ಆತ್ಮೀಯರೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್, ಕೆಆರ್ಎಸ್ ಪಕ್ಷದ ರಬಕಗಂಡಿ ತಾಲೂಕು ಅಧ್ಯಕ್ಷ. ಇವತ್ತು ಒಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದೀವಿ. ಯಾಕಂತಂದ್ರೆ ಒಂದು ಸಮಾಜ ಸೇವೆ ಹೋರಾಟಗಳು ಇವೆಲ್ಲ ನಮ್ಮ ಕೆಆರ್ಎಸ್ ಪಕ್ಷ ಇದಕ್ಕಿಂತ ಮುಂಚಿತವಾಗಿ ಗುರುತಿಸುತ್ತಾ ಬಂದಿದೆ. ಇವತ್ತಿನ ವಿಶೇಷ ವಿಡಿಯೋ ಏನಂತಂದ್ರೆ, ಇವತ್ತೇ ಇಲ್ಲಿ ಒಂದು ರಬಕಗಂಡಿ ತಾಲೂಕಿನ ಬನಟಿ ನಗರದ ಒಂದು ಪೆಂಡಾರಿ ಓಣಿಯ ಎಲ್ಲ ಯುವಕರು ಸೇರಿ ಒಬ್ಬರು ಮಹಿಳೆಯರಿಗೆ ಒಂದು ವ್ಯವಸ್ಥಿತವಾಗಿ ಮನಿ ಕಟ್ಟಿಕೊಡುವಂತ ಅವರ ಮನೆ ಸರಿಯಾಗಿ ಮನೆ ಇರಲಿಲ್ಲ, ಅವ್ರಿಗೆ ಮನಿ ಕಟ್ಟಿಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಮುಂಚಿತವಾಗಿನ ಮನಿ ಈ ರೀತಿ ಇದ್ದು, ಇಲ್ಲಿ ಅವ್ರ ಮನಿ ಇತ್ತು ಮುಂಚಿತವಾಗಿ ಎಲ್ಲ ಬಿದ್ದಿತ್ತು. ಇಲ್ಲಿ ಸ್ಥಳೀಯವಾಗಿ ಅವರಿಗೆ ಯಾವುದೇ ಇರಾಕ ಮೂಲ ಸೌಕರ್ಯ ಸರಿಯಾಗಿ ಇದ್ದಿದ್ದಿಲ್ಲ. ಅದಕ್ಕೆ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಯುವಕರು ಸೇರಿ ಅವ್ರಿಗೊಂದು ಮನಿ ಕಟ್ಟಿಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ಅವ್ರು ಈ ರೀತಿ ಒಂದು ಮನೆಯನ್ನು ಇಲ್ಲೆಲ್ಲ ಸ್ಥಳೀಯ ಯುವಕರು ಸೇರಿ ಈ ರೀತಿ ಒಂದು ಮನೆಯನ್ನು ಅವರಿಗೆ ವ್ಯವಸ್ಥಿತವಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬರೀ ನೋಡಿ, ಎಲ್ಲ ಯುವಕರು ಸೇರಿ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು, ಯಾರಿಗೆ ಏನಾರ ಒಂದು ಸಮಾಜ ಸೇವೆ ಮಾಡ್ಬೇಕಂತ ಬಯಸಿದ್ರೆ ಇಂತ ಒಂದು ಕೆಲಸಗಳು ಆಕಾವ. ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಒಬ್ಬ ಮಹಿಳೆಗೆ ಇರೋಕೆ ಈ ರೀತಿಯಾಗಿ ಒಂದು ಪೂರ್ತಿಯಾಗಿ ಮನೆಯನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಸ್ಥಳೀಯ ಯುವಕರಿಗೆ ಅವರು ನಮ್ಮ ಕೆಆರ್ಎಸ್ ಪಕ್ಷದಿಂದ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯ ಯುವಕರು ಅವರ ಬಗ್ಗೆ ಹೇಳಿಕೆಗಳನ್ನ ಪಡೆಯೋಣ. ಸರ, ಇವತ್ತ ಈ ನಮ್ಮ ಗಂಡಾರು ಓಣಿ ಒಳಗ ಇಲ್ಲಿ ಎಲ್ಲಾ ಯುವಕರು ಸೇರಿ ಇಂತ ಒಂದು ಕೆಲಸ ಮಾಡ್ಯಾರ. ಅದ್ರ ಬಗ್ಗೆ ನಿಮ್ಮ ಸಹಕಾರ ಯಾವ ರೀತಿ ಇರುತ್ತೆ, ಅದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಹುಡುಗರಿಗೆ, ನಮ್ಮ ಪೆಂಡರಿಗೆಲ್ಲ ನಮ್ಮ ಸಹಕಾರ ನಾವು ಉಸಿರಿರ್ತಾನು ಕೊಡ್ತೀವಿ. ಅವ್ರು ಮಾಡಿದಂತ ಕೆಲಸ ಶ್ಲಾಘನೀಯವಾದದ್ದು. ಯಾಕಂದ್ರ ಬಾಳ್ ಮಂದಿ ಬಂದ್ ನೋಡಿ ಹೋಗ್ತಿದೀವಿ, ಬಟ್ ಆದ್ರ ಅದನ್ನ ಮಾಡಕ್ ಆಗಾಕತ್ತಿದಿಲ್ಲ. ನಮ್ಮ ಹುಡುಗರೆಲ್ಲ ಮನಸ್ಸು ಮಾಡಿ ಅದನ್ನ ಅದ್ರ ದಶಿಂದ ಓಡಾಡಿ, ಆಮೇಲೆ ಅದಕ್ಕೇನ್ ಬೇಕಲ್ಲ ಅದಕ್ಕೆಲ್ಲ ಸಾಮಗ್ರಿಗಳು ಅರೇಂಜ್ಮೆಂಟ್ ಮಾಡ್ಕೊಂಡು, ಆಮೇಲೆ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿ ದೀಡ್ ತಿಂಗಳಗಟ್ಲೆ ಅವ್ರ ಮನೆ ಕೆಲಸ ಬಿಟ್ಟೇನ್ ಇಷ್ಟೆಲ್ಲ ಮಾಡ್ಯಾರಲ್ಲ, ಅವ್ರಿಗೆ ನಾವ್ ಎಲ್ಲಾರು ಕೂಡ ಅವ್ರಿಗೆ ಹುಡುಗರು ಮಾತ್ರ ಕರ್ತವ್ಯಗಳನ್ನ ಹೇಳ್ತಾರೆ. ಈಗ ಮಹಿಳೆಯರಿಗೆ ಮುಂಚಿತವಾಗಿ ಏನ್ ಸಮಸ್ಯೆ ಇತ್ತು ಸರ್? ಅವ್ರಿಗೆ ಮನೆ ಇದ್ದಿದ್ದಿಲ್ಲ. ಅದು KHDC ಒಳಗೆ ಕೆಲಸ ಮಾಡ್ತಾ ಇದ್ರು. ಅವರು ಮನೆ ಇದ್ದಿದ್ದಿಲ್ಲ. ಆದ್ರೆ ನನಗೊಂದ್ ಸರಿ ಕರ್ಸಿದ್ರು ಅವರು. ನಾ ಕರ್ದಾಗ ಹೇಳಿದೆ ಹತ್ರ ಎಸ್ಟಿಮೇಟ್ ಕೊಡ್ರಿ ಅಂತ ಹೇಳಿ. ಬಟ್ ಅದನ್ನ ಯಾರು ಮುತುವರ್ಜಿ ವಯಸ್ಸು ಮಾಡ್ಲಿಲ್ಲ. ಅದಕ್ಕೊಂದು ಹಂಗೆ ಉಳಿದಿತ್ತು. ನಂದು ಮುಂದಿನ ತಿಂಗಳು ರಿಟೈರ್ಮೆಂಟ್, ಅದಕ್ಕೆ ಎಲ್ಲಾ ಸೇರಿ ಮಾಡ್ಬಿಡ್ದು ಯಾಕೆ ಆಗ್ಬಾರ್ದು ಅಂತ ಹೇಳಿದ್ರು. ಇಂಥ ಕೆಲಸ ನಮ್ಮ ಹುಡುಗ ಮುಂದೂ ಮಾಡ್ಲಿ ಅಂತ ಹೇಳಿ ಅವ್ರ ಕಡೆಯಿಂದ ಅವ್ರು ನಾವು ಕೇಳ್ಕೊತೀವಿ. ಈಗ ಸರ್ಕಾರ ಸವಲತ್ತುಗಳು ಅವ್ರ ಸರ್ ಮನಿ ಕಟ್ಟಾಕ ಅದು ಎಲ್ಲ ಸರ್ಕಾರಿ ಸವಲತ್ತುಗಳು ಎಲ್ಲ ಇಂದ ಬಡವರಿಗಾಗಿ ಕೆಲವೊಂದು ಸ್ಲಂ ಬೋರ್ಡ್ನ್ಯಾಗ ಎಲ್ಲಾ ಕಡೆ ಬೇರೆ ಕಡೆ ಮನೆಗಳ ಅವಕಾಶಗಳು ಅದಾವ. ಆದ್ರೂ ಅಂತ ಅವಕಾಶ ಬಿಟ್ಟ ಹುಡುಗರು ಎಲ್ಲಾರು ಕೂಡ ಹಾಕಿ ಮಾಡುವಂತದ್ದು ಯಾಕೆ ಈ ರೀತಿ? ಅಂತದೇನ್ ದೊಡ್ಡ ಕಾರ್ಯಕ್ರಮ ಇದ್ದಿದ್ದಿಲ್ಲ ಇದು. ಅದ್ರ ಸರ್ಕಾರಿ ಸವಲತ್ತನ್ನ ಯಾವಾಗ ತಗೋಬೇಕ್ರಿ ಅಂತಂದ್ರ ಒಂದು ದೊಡ್ಡದ ಏನಾದ್ರು ಕೆಲಸ ಇದ್ರೆ ಅದನ್ನ ತಗೋಬೇಕು. ಅಂತದೇನ್ ದೊಡ್ಡ ಇದ್ದಿದ್ದಿಲ್ಲ. ಇಲ್ಲ, ದೊಡ್ಡದ ಸನ್ನತೆ ಇರಂಗಿಲ್ರಿ. ಸರ್ಕಾರಿ ಸವಲತ್ತುಗಳು ದೊಡ್ಡದ ಸನ್ನತೆ ಇರಂಗಿಲ್ಲ. ಸರ್ಕಾರಿ ಸವಲತ್ತು ಅಂತಂದ್ರ ಅವ್ರ ಮುನ್ಸಿಪಾಲಿಟಿವರೆಗೂ ತಿಳಿಸಿದಾರ. ಮೊದಲ್ ಹೋಗಿ ರಿಕ್ವೆಸ್ಟ್ ಕೊಟ್ಟಾರ, ಏನಂತೇಳಿ ನನ್ಗೆ ಇಲ್ಲಿ ಮನಿ ಇಲ್ಲ ಅಂತ ಹೇಳಿ. ಆಮೇಲೆ ಒಂದ್ಸಾರಿ ಇದಕ್ಕೂ ಹೋಗಿ ಹಿರಿಯಾರ ಕಡೆಯಿಂದ ಹೋಗಿ ಬಂದಿದ್ರು ಅವ್ರು ಭೇಟಿಯಾದವ್ರಿಗೆ. ಅವ್ರಿಗೆ ನೋಡೋಣ್ರಿ ಮಾಡೋಣ್ರಿ ಅಂತ ಹೇಳಿದ್ರು ಅಷ್ಟೇ. ಆದ್ರೆ ಅದನ್ನ ಮಾಡ್ಲಿಲ್ಲ. ನಮ್ ಹುಡುಗ ಮಾಡ್ಯಾವ, ಒಳ್ಳೆ ಕೆಲಸ ಮಾಡ್ಯಾವ. ಅವ್ರಿಗೂ ನಮ್ ಧನ್ಯವಾದಗಳು.